ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಮಾತಾಡ್ತೀನಿ. ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ನಡೆದು ರಿಸಲ್ಟ್ ನೆನ್ನೆ ಬಂದಿದೆ. ಆಗ್ಲೇ ಒಬ್ರ ಹತ್ರ ಮಾತಾಡ್ತಾ ಇದ್ದೆ. ಶಿಕ್ಷಕರು 2000-3000ಕ್ಕೆ ತಮ್ಮ ಓಟನ್ನು ಮಾರಿಕೊಂಡು ಚುನಾವಣೆಗೆ ಓಟ್ ಹಾಕಿದ್ದಾರೆ. ಇಷ್ಟು ಕೊಟ್ರು, ಆ ಪಕ್ಷದವ್ರು ಇಷ್ಟು ಕೊಟ್ರು, ಈ ಪಕ್ಷದವ್ರು ಇಷ್ಟು ಕೊಟ್ರು, ಇವ್ರು ಕಡಿಮೆ ಕೊಟ್ರು, ಇವ್ರು ಕುಕ್ಕರ್ ಕೊಟ್ರು, ಇವ್ರು ಸೀರೆ ಕೊಟ್ರು, ಇವ್ರು ಇನ್ನೊಂದು ಕೊಟ್ರು ಅಂತ ತುಂಬಾ ಜನ ಕರೆ ಮಾಡಿ ಹೇಳ್ತಾ ಇದ್ರು. ತುಂಬಾ ಡಿಸ್ಕಷನ್ ನಾವು ಮಾಡ್ತಿದ್ವಿ. ಒಬ್ಬ ಶಿಕ್ಷಕರ ಸ್ಥಾನದಲ್ಲಿ, ಗುರುಗಳ ಸ್ಥಾನದಲ್ಲಿ, ಗುರುಗಳಂದ್ರೆ ದೇಶದಲ್ಲಿ ನಮ್ಮ ಒಂದು ಇದರ ವ್ಯವಸ್ಥೆಯಲ್ಲೂ ಒಂದು ವಿಶೇಷವಾದಂಥ ಸ್ಥಾನಮಾನ. ಮಕ್ಕಳಿಗೆ ಒಂದು ದೇಶ ಕಟ್ಟುವಂತಹ ಒಂದು ವ್ಯವಸ್ಥೆ, ವಿದ್ಯಾಭ್ಯಾಸ, ಅವ್ರದ್ದೇ ಆದಂಥ ಒಂದು ಸಂಸ್ಕಾರ ರೀತಿಯಲ್ಲಿ ಯಾವ ರೀತಿ ಬೆಳಿಬೇಕನ್ನೋದು ಶಿಕ್ಷಕರಾದಂಥವರು, ಗುರುಗಳ ಸ್ಥಾನದಲ್ಲಿ ಇರುವಂಥವ್ರು ಕಲಿಸ್ಕೊಡ್ಬೇಕು. ದೇಶ ಕಟ್ಟುವಂತಹ ಯುವಕರ ಒಂದು ಅಡಿಪಾಯ ಹಾಕೋದೇ ಗುರುಗಳು. ಆದ್ರೆ ಇವತ್ತು ಗುರುಗಳಾದಂಥವರು, ಶಿಕ್ಷಕರಾದಂಥವರು ನೀವುಗಳೇ 2000-3000ಕ್ಕೆ ನಿಮ್ಮ ಮತವನ್ನು ಮಾರಿಕೊಂಡು ಚುನಾವಣೆಗಳಲ್ಲಿ ಓಟ್ ಹಾಕ್ತಾ ಇದ್ದೀರಾ ಅಂದ್ರೆ ನಿಮ್ಮನ್ನ ಏನಂತ ಕರಿಬೇಕು? ಇವತ್ತು ಅನ್ಎಜುಕೇಟೆಡ್ಸು, ಏನು ಗೊತ್ತಿಲ್ದಿರುವಂಥವ್ರು ಇವತ್ತು ದುಡ್ಡು ತಗೊಂಡು ಓಟ್ ಹಾಕಿದ್ರೆ ಅವ್ರಿಗೆ ಗೊತ್ತಿಲ್ಲ ಅನ್ಬೋದು. ನೀವು ವಿದ್ಯಾವಂತರಾಗಿ ಗುರುಗಳ ಸ್ಥಾನದಲ್ಲಿ ನಿಂತಿರೋರು ನೀವುಗಳೇ ದುಡ್ಡು ತಗೊಂಡು ಓಟ್ ಹಾಕಿದ್ರೆ ಸಮಾಜ ಇನ್ನೆಷ್ಟು ಮಾತ್ರ ಇದಾಗುತ್ತೆ, ಸಮಾಜದಲ್ಲಿ ಬದಲಾವಣೆ ಯಾವ ರೀತಿ ಆಗುತ್ತೆ, ನೀವು ಯಾವ ರೀತಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕಲಿಸ್ತೀರಾ ಗುರುಗಳ ಸ್ಥಾನದಲ್ಲಿ ನಿಂತು. ನೀವುಗಳೇ ನಿಮ್ಮ ಮತವನ್ನು ಮಾರ್ಕೊಂಡ್ಬಿಟ್ರೆ ನೀವು ಎಷ್ಟು ಮಾತ್ರ ಈ ದೇಶದ ಮೇಲೆ ಗೌರವ, ನೀವು ಈ ದೇಶದ ಮೇಲೆ ಪ್ರೀತಿ, ಈ ದೇಶ ಕಟ್ಟಕ್ಕೆ ನಿಮ್ಮ ಕೊಡುಗೆಗಳು ಯಾವ ರೀತಿ ಇರುತ್ತೆ? ನೀವು ವಿದ್ಯಾಭ್ಯಾಸ ಮಾಡಿ ಬಂದು ಗುರುಗಳ ಸ್ಥಾನದಲ್ಲಿ ನಿಂತಿರ್ತೀರಾ, ಯಾವ ರೀತಿಯಲ್ಲಿ ನೀವು ದುಡ್ಡು ತಗೊಂಡು ಓಟ್ ಹಾಕ್ತೀರಾ? ಗುರುಗಳಾದಂಥವ್ರು ದೇಶಕ್ಕೆ ಮಾದರಿ ಆಗಿರ್ಬೇಕು. ನಾವು ಎಂತೆಂಥವ್ರನ್ನೋ ಗುರುಗಳ ಸ್ಥಾನದಲ್ಲಿ ನಿಂತಿರೋರು ನೋಡಿದ್ರಿ. ಇವತ್ತು ಗುರುಗಳಾದಂಥವ್ರೇ ತಮ್ಮ ಮತಗಳನ್ನು 2,000-2,000ಕ್ಕೆ ಮಾರ್ಕೊಳ್ತಾ ಇದ್ದಾರೆ. 2,000-3,000 ಸೀರೆ, ಕುಕ್ಕರು, ಬಿಂದಿಗೆ, ಒಂದ್ ಜೊತೆ ಬಟ್ಟೆಗೆ ಇವತ್ತು ದುಡ್ಡು ತಗೊಂಡು ವಿಧಾನ ಪರಿಷತ್ ಚುನಾವಣೆ, ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಓಟ್ ಹಾಕಿದ್ದಾರೆ. ಇದು ನಮ್ಮ ದೇಶದ ಒಂದು ದೊಡ್ಡ ದುರಂತ. ಅಂದ್ರೆ ಇದು ಇವತ್ತು ವಿದ್ಯಾವಂತರೇ ತಮ್ಮ ಮತವನ್ನು ಮಾರಿಕೊಂಡ್ರೆ, ಅದು ಗುರುಗಳ ಸ್ಥಾನದಲ್ಲಿ ನಿಂತಿರೋರು ಶಿಕ್ಷಕರೇ ತಮ್ಮ ಮತಗಳನ್ನು ಮಾರ್ಕೊಂಡ್ಬಿಟ್ರೆ ಇನ್ನು ಅವಿದ್ಯಾವಂತರು ಅಂತ ಇಂಥವರ ಪರಿಸ್ಥಿತಿ ಏನು? ದೇಶ ಎಲ್ಲಿ ಉದ್ಧಾರ ಆಗ್ತದೆ? ಇವತ್ತು ಈ ದೇಶದಲ್ಲಿ ಭ್ರಷ್ಟಾಚಾರ ಒಂದಿಲ್ಲ ಅಂದಿದ್ರೆ ಅಮೇರಿಕ GDP ಅಷ್ಟು 10 ಪಟ್ಟು ಹೆಚ್ಚಿರ್ಬೇಕಾಗಿತ್ತು. GDP ಯಾವುದೋ ಊಟಕ್ಕಿಲ್ದಿರೋ ದೇಶದ ಮೇಲೆ ಕಾಂಪಿಟೇಷನ್ ಮಾಡುವಂತ ಪರಿಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣ ಆಗಿದೆ. ಇವತ್ತು ವಿದ್ಯಾವಂತರೇ ಈ ದೇಶದಲ್ಲಿ ಕಡು ಭ್ರಷ್ಟರು, ವಿದ್ಯಾವಂತರಿಂದನೇ ಈ ದೇಶ ಹಾಳಾಗ್ತಾ ಇರೋದು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವಂತೂ ಯಾರು ಶಿಕ್ಷಕರ ಸ್ಥಾನದಲ್ಲಿ ನಿಂತು, ಗುರುಗಳ ಸ್ಥಾನದಲ್ಲಿ ನಿಂತು ದುಡ್ಡು ತಗೊಂಡು ಓಟ್ ಹಾಕಿದ್ರೆ ನಿಮ್ಮಂತ ಅಯೋಗ್ಯರು ಯಾರು ಇಲ್ಲ ಅಂತ ಈ ಮುಖಾಂತರ ಹೇಳ್ತೀನಿ. ಈ ಚುನಾವಣಾ ವ್ಯವಸ್ಥೆಯಲ್ಲೇ ಕಟ್ಟುನಿಟ್ಟಾಗಿ ಬದಲಾಗಬೇಕು, ಜನ ಬದಲಾಗಬೇಕು. ಇವತ್ತು ಶಿಕ್ಷಕರು, ಮತದಾರ ಬಂಧುಗಳೇ ಭ್ರಷ್ಟರಾದ್ರೆ ಇನ್ನು ಆಯ್ಕೆ ಆಗೋರು ಇನ್ನೆಷ್ಟು ಕಡು ಭ್ರಷ್ಟರಾಗ್ತದೆ, ದೇಶ ಯಾವ ರೀತಿ ನಡೀತದೆ ಅನ್ನೋದು ನಾವೆಲ್ಲ ತಿಳ್ಕೊಬೇಕು. ಈ ವ್ಯವಸ್ಥೆಗೆ ಇವತ್ತು ವಿದ್ಯಾವಂತರೇ ಕಾರಣ. ದೇಶ ಆದಷ್ಟು ಬೇಗ ಬದಲಾಗಲಿ, ಈ ಭ್ರಷ್ಟ ವ್ಯವಸ್ಥೆ ನಿರ್ಮೂಲನೆ ಆಗಲಿ ಅಂತ ಈ ಮುಖಾಂತರ ಮನವಿ ಮಾಡ್ತಾ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಇದು ಯೂಟ್ಯೂಬಲ್ಲಿ ನೋಡ್ತಿದ್ರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.